ಏನಾದ್ರು ಗಿಲ್ಲಿ ಏನಾದ್ರು ಗೆದ್ದಂದ್ರೆ ಧ್ರುವಣ್ಣವ್ರ ಅಭಿಮಾನಿಗಳ ಪರವಾಗಿ ಈ ಶೋರೂಮ್ ಅಲ್ಲಿ ಒಂದು ಬೈಕ್ ನ ಅವ್ರಿಗೆ ಧ್ರುವಣ್ಣವ್ರ ಅಭಿಮಾನಿಗಳ ಕಡೆಯಿಂದ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇಸ್ ಗಿಲ್ಲಿ. ಸದ್ಯ ಮೇಲೆ ಬಂದು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಅಖಿಲ ಕರ್ನಾಟಕ ಧ್ರುವಣ್ಣವರ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರವರು ಇವತ್ತು ಇವ್ರ ಮನೆಗೆ ಬಂದು ಊಟ ಮಾಡಿ ಸಖತ್ ಖುಷಿ ಪಟ್ಟೆ. ಒಂದು ಔತಣಕೂಟಕ್ಕೆ ಬಂದು ಊಟ ಮಾಡಿ ನನ್ನ ಕುಟುಂಬಸ್ಥರ ಜೊತೆಯಲ್ಲಿ ಅವರು ಒಬ್ಬರ ಥರ ಪಾಲ್ಗೊಂಡು ಊಟ ಮಾಡಿ ಇವತ್ತು ನನ್ನ ಪ್ರೀತಿಯಿಂದ ಗೌರವದಿಂದ ಕೊಟ್ಟಂಥ ಒಂದು ಬೈಕನ್ನು ಉಡುಗೊರೆಯಾಗಿ ತೊಗೊಂಡ್ರು. ಗಿಲ್ಲಿ ನಟ ವಿನ್ ಆದರೆ ಅವರಿಗೆ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ಒಂದು ಬೈಕನ್ನು ನಾವು ಎಲೆಕ್ಟ್ರಿಕ್ ಬೈಕ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದರು. ಬೈಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾನ್ ಅವರ ಮನೆ ಅಂದರೆ ಬಡ ಕುಟುಂಬದಿಂದ ಬಂದು ಕೋಟ್ಯಾಂತರ ಜನ ಮನವನ್ನು ಗೆದ್ದಿರ್ತಕ್ಕಂಥ ಗಿಲ್ಲಿರವರಿಗೆ ಧ್ರುವಣ್ಣ ಶಕ್ತಿ ನೀಡಲಿ, ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ. ಆನೇಕಲ್ ತಾಲೂಕಲ್ಲಿ ಫಸ್ಟ್ನೇ ಇವರು ಈ ಕೆಲಸವನ್ನು ಮಾಡ್ತಾ ಇರೋದು. ಬಡವ್ರ ಮಕ್ಕಳು ಬೆಳೆಬೇಕು ಅಂತ ಒಂದು ಮಾತಿಗೆ ಇವರು ಅವರ ಎಷ್ಟು ಅದೃಷ್ಟಶಾಲಿ ಅಂತಂದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳ ಸಂಸ್ಥಾಪಕ ಅಧ್ಯಕ್ಷ ಆಗಿರುವಂತಹ ಅತ್ತಿಬೆಲೆ ಮಹಾನ್ ರವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿ ಈ ಬಾರಿ ನೂತನವಾದಂತಹ ದಾಖಲೆಯನ್ನ ನಿರ್ಮಾಣ ಮಾಡಿದ್ದರು. ಇದಕ್ಕೆ ಕಾರಣಕರ್ತರೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ನಟ ಗಿಲ್ಲಿರವರು ಈ ಬಾರಿ ಈ ಒಂದು ಬಿಗ್ ಬಾಸ್ ಸೀಸನ್ 12ರನ್ನ ದಾಖಲೆಯ ಮಟ್ಟಕ್ಕೆ ಕೊಂಡೊಯ್ದಿದ್ದರು. ಅವರ ಆ ಒಂದು ಡೈಲಾಗ್ ಡೆಲಿವರಿಯಿಂದ ಮತ್ತು ಅವರ ಆ ಒಂದು ಸ್ಪರ್ಧೆಯಿಂದಾಗಿಯೇ ಅವರು ರಾಜ್ಯದ ಎಲ್ಲರ ಮನಸ್ಸನ್ನ ಗೆದ್ದಿದ್ದರು. ಬಿಗ್ ಬಾಸ್ ನಲ್ಲಿ ಒಂದು ವೇಳೆ ಗಿಲ್ಲಿ ನಟ ಗೆದ್ರೆ ಅವರಿಗೆ ಇವಿ ಬೈಕ್ ಅನ್ನ ಉಚಿತವಾಗಿ ಉಡುಗೊರೆ ನೀಡೋದಾಗಿ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಅತ್ತಿಬೆಲೆ ಮಹಾನ್ ಘೋಷಣೆಯನ್ನ ಮಾಡಿದರು. ಈಗ ಆ ಮಾತನ್ನ ಉಳಿಸಿಕೊಂಡಿದ್ದಾರೆ. ಗಿಲ್ಲಿರನ್ನ ಅತ್ತಿಬೆಲೆಯ ತನ್ನ ಸ್ವಗೃಹಕ್ಕೆ ಕರೆಸಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ತಿಳಿಸಿ ಆ ಒಂದು ಬೈಕ್ ಅನ್ನ ಹಸ್ತಾಂತರಿಸಿದರು. ಈ ಒಂದು ಸಂದರ್ಭದಲ್ಲಿ ಮಹಾನ್ ಅವರ ಕುಟುಂಬಸ್ಥರು, ಅವರ ತಂದೆಯವರಾದಂತಹ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವರ್ ಅವರು, ಹಾಗೆಯೇ ಅತ್ತಿಬೆಲೆ ಸುರೇಶ್ ಅವರು, ಮಾಜಿ ರವಿ, ಸೋನಿ ನಾಗರಾಜ್, ಮುನಿರಾಜು ಹಾಗೂ ಇನ್ನಿತರರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮವಾಗಿತ್ತು. ಕೊಟ್ಟ ಮಾತನ್ನ ಉಳಿಸಿಕೊಂಡಂತ ಮಾತಾಗಿತ್ತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಮಹಾನ್ ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲಿದ್ದಂತಹ ದಿಗ್ಗಜ ಹಾಸ್ಯ ನಟರ ಆ ಒಂದು ಸಾಲಿಗೆ ಇವರು ಸೇರ್ಪಡೆಯಾಗಲಿ ಮತ್ತು ಆ ಒಂದು ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಶುಭ ಹಾರೈಸ್ತಾ ಇವರು ಇನ್ನಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಲಿ, ನಟನೆಯನ್ನ ಮಾಡಲಿ ಹಾಗೂ ಹಾಸ್ಯ ಚಕ್ರವರ್ತಿಯಾಗಿ ಬೆಳೀಲಿ ಅಂತೇಳಿ ಶುಭ ಹಾರೈಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಗಿಲ್ಲಿ ನಟ ಅಂತಂದ್ರೆ ಇವತ್ತು ಟ್ರೆಂಡಿಂಗ್ ನಲ್ಲಿ ಇರ್ತಕ್ಕಂತಹ ನಟ. ತನ್ನ ಹಾಸ್ಯದ ಮಾತುಗಳು ಹಾಗೆ ನಟನೆಯಿಂದಾಗಿ ಜನರ ಮನಸ್ಸನ್ನ ಗೆದ್ದಿರುವಂತ ಗಿಲ್ಲಿ ನಟನಿಗೆ ಅತ್ತಿಬೆಲೆಯ ಮಹಾನ್ ಬಿಗ್ ಬಾಸ್ ನಲ್ಲಿ ಗೆದ್ದರೆ ಒಂದು ಇವಿ ಬೈಕ್ ಅನ್ನ ಉಚಿತವಾಗಿ ನೀಡೋದಾಗಿ, ಅಂದ್ರೆ ಉಡುಗೊರೆ ನೀಡೋದಾಗಿ ಘೋಷಣೆ ಮಾಡಿದ್ದರು. ಈಗ ಅದೇ ರೀತಿಯಾಗಿ ಆ ಒಂದು ಉಡುಗೊರೆಯನ್ನ ನೀಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಇನ್ನು ಉಡುಗೊರೆಯಾಗಿ ಬೈಕ್ ಅನ್ನ ನೀಡಿದಂತ ಆ ಒಂದು ಕುಟುಂಬಕ್ಕೆ ಗಿಲ್ಲಿ ನಟ ಏನ್ ಹೇಳಿದ್ರು ನೋಡೋಣ ಬನ್ನಿ. ಸದ್ಯ ಮೇಲೆ ಬಂದು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಅಖಿಲ ಕರ್ನಾಟಕ ಧ್ರುವಣ್ಣವರ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರವರು ಇವತ್ತು ಇವ್ರ ಮನೆಗೆ ಬಂದು ಊಟ ಮಾಡಿ ಸಖತ್ ಖುಷಿ ಪಟ್ಟೆ. ಹಿಂಗೆ ಬರ್ತಾ ಇರ್ಬೇಕಣ್ಣ. ಥ್ಯಾಂಕ್ ಯು. ನಮ್ಮ ತಾಲೂಕಲ್ಲಿ ಸಾಕಷ್ಟು ಜನ ಕಲಾವಿದರಿಗೆ ಅಂತಾನೆ ಬೆಂಬಲ ಮಾಡ್ಬೇಕಂತ ಕೋಟ್ಯಾಂತರ ಜನವರ ನಾನು ಸದ್ಯ ಮೇಲೆ ಬಂದು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಅಖಿಲ ಕರ್ನಾಟಕ ಧ್ರುವಣ್ಣವರ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರವರು ಇವತ್ತು ಇವ್ರ ಮನೆಗೆ ಬಂದು ಊಟ ಮಾಡಿ ಸಖತ್ ಖುಷಿ ಪಟ್ಟೆ. ಹಿಂಗೆ ಬರ್ತಾ ಇರ್ಬೇಕಣ್ಣ. ಥ್ಯಾಂಕ್ ಯು. ನಮ್ಮ ತಾಲೂಕಲ್ಲಿ ಸಾಕಷ್ಟು ಜನ ಕಲಾವಿದರಿಗೆ ಅಂತಾನೆ ಬೆಂಬಲ ಮಾಡ್ಬೇಕಂತ ಕೋಟ್ಯಾಂತರ ಜನವರ ನಾನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ಮಹಾನ್ ಗಿಲ್ಲಿಯ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಸುಮಾರು 2 ತಿಂಗಳ ಮುಂಚೆ ನಾನು ಯಾವುದೋ ಒಂದು ಅತಿಥಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಗಿಲ್ಲಿ ನಟ ಅವರು ಗೆದ್ದರೆ ಕನ್ಫರ್ಮ್ ಗೆಲ್ತಾರೆ ಅಂತ ಗೊತ್ತಿತ್ತು. ಗೆದ್ದರೆ ಉಚಿತವಾಗಿ ಅನ್ನೋದಕ್ಕಿಂತ ಪ್ರೀತಿಪೂರ್ವಕವಾಗಿ ಭಾವನಾತ್ಮಕದಿಂದ ಗೌರವದಿಂದ ಅವ್ರಿಗೊಂದು ಉಡುಗೊರೆಯನ್ನು ಕೊಡ್ತೀನಿ ಅಂತೇಳಿ ಒಂದು ಬೈಕ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ಔತಣಕೂಟಕ್ಕೆ ಬಂದು ಊಟ ಮಾಡಿ ನನ್ನ ಕುಟುಂಬಸ್ಥರ ಜೊತೆಯಲ್ಲಿ ಅವರು ಒಬ್ಬರ ಥರ ಪಾಲ್ಗೊಂಡು ಊಟ ಮಾಡಿ ಇವತ್ತು ನನ್ನ ಪ್ರೀತಿಯಿಂದ ಗೌರವದಿಂದ ಕೊಟ್ಟಂಥ ಒಂದು ಬೈಕನ್ನು ಉಡುಗೊರೆಯಾಗಿ ತೊಗೊಂಡ್ರು. ಅದಾದಮೇಲೆ ಏನಿವತ್ತು ನಾವು ಅತ್ತಿ ಬೆಲೆಯಲ್ಲಿ ಒಂದೇ ಒಂದು ಕಡೆ ಒಂದು ಬ್ಯಾನರ್ ಹಾಕಿರಲಿಲ್ಲ, ಅವ್ರು ಬರ್ತಾರಂತೆಲ್ಲೂ ಕೂಡ ಪ್ರಚಾರ ಮಾಡಲಿಲ್ಲ. ಆದರೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಬಹುಮುಖ್ಯವಾಗಿ ಮಹಿಳೆಯರು, ಹೆಣ್ಮಕ್ಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದು ನನಗೆ ಭಾಳ ಖುಷಿಯನ್ನು ಕೊಡ್ತು. ನನಗೊಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ಆಗ ನರಸಿಂಹರಾಜು ಅವ್ರ ಕಾಲದಿಂದ ಹಿಡಿದು ಬಾಲಣ್ಣವ್ರ ಕಾಲದಿಂದ ಹಿಡಿದು ತದನಂತರ ಬಂದಂಥ ದೊಡ್ಡ ದೊಡ್ಡ ಹಾಸ್ಯ ಚಕ್ರವರ್ತಿಗಳು, ಹಾಸ್ಯ ಕಲಾವಿದರು ಯಾರ್ಯಾರಿದ್ದಾರೆ, ರಂಗಾಯಣ ರಘು ಅವರಾಗಿರ್ಬೋದು, ಬುಲೆಟ್ ಪ್ರಕಾಶ್ ಅವರಾಗಿರ್ಬೋದು, ಸಾಧು ಕೋಕಿಲ್ ಅವರಾಗಿರ್ಬೋದು, ಈ ಥರ ಸಾಕಷ್ಟು ಉಮೇಶ್ ಅಣ್ಣವರಾಗಿರ್ಬೋದು, ಈ ಥರ ಸಾಕಷ್ಟು ಜನ ದಿಗ್ಗಜರು ನಾವು ಒಂದು ಈ ಕನ್ನಡ ಚಿತ್ರರಂಗನ ಶ್ರೀಮಂತಗೊಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಗಿಲ್ಲಿಯವರು ಸಹ ಒಂದು ಇತಿಹಾಸನ ಸೃಷ್ಟಿ ಮಾಡಲಿ, ಅವ್ರ ಪಟ್ಟಿಗೆ ಗಿಲ್ಲಿಯವರು ಸೇರ್ಕೊಳ್ಳಿ, ಅವರಿಂದನೂ ಸಹ ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ, ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳಾಗಲಿ, ಅವರು ಕೂಡ ಒಂದಷ್ಟು ಯುವಕರಿಗೆ ಮಾದರಿಯಾಗಲಿ, ಅದಾದಮೇಲೆ ಅವರು ಕೂಡ ದೊಡ್ಡ ಕಲಾವಿದನಾಗಲಿ, ದೊಡ್ಡ ಹೀರೋ ಆಗಿ ನಟನೆ ಮಾಡುವಂಥ ಶಕ್ತಿ ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಕೊಡಲಿ. ಇದೇ ಸಂದರ್ಭದಲ್ಲಿ ಇನ್ನಿತರ ಎಲ್ಲ ಸ್ನೇಹಿತರು ಕೂಡ ಗಿಲ್ಲಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಹೀಗೆ. ಬಿಗ್ ಬಾಸ್ ಸೀಸನ್ 12 ವಿನ್ ಗಿಲ್ಲಿ ನಟ ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಸಂಘದ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದ ನಮ್ಮ ಮಹಾನ್ ಸಾಮ್ರಾಟ್ ಅವರು ಇವತ್ತು ಕರೆಸಿದ್ದಾರೆ. ಅವರು ಈ ಬಿಗ್ ಬಾಸ್ ಶೋರೂಮ್ ಅಂತ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಇನಾಗ್ರೇಷನ್ ಟೈಮಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು. ಅವರು ಒಂದು ಘೋಷಣೆಯನ್ನು ಹೇಳಿದರು. ಅವರೇನಾದರೂ ಈ ಸೀಸನಲ್ಲಿ ವಿನ್ ಆದರೆ, ಗಿಲ್ಲಿ ನಟ ವಿನ್ ಆದರೆ, ಅವರಿಗೆ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ಒಂದು ಬೈಕನ್ನು ನಾವು ಎಲೆಕ್ಟ್ರಿಕ್ ಬೈಕ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದರು. ಇದು ನಮ್ಮ ಎಲ್ಲರ ಪ್ರೀತಿಯ ಗಿಲ್ಲಿ ನಟ ವಿನ್ ಆಗಿದ್ದಾರೆ. ಆಗಲೇ ಅವರು ಸೀಸನ್ 12 ವಿನ್ ಆಗಿ ಬಂದಿದ್ದಾರೆ. ಹಾಗೆ ಇವರು ಈಗ ಸನ್ಮಾನ ಹಾಗೆ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಈ ಒಂದು ಒಳ್ಳೆ ಟಾಪ್ ಮಾಡೆಲ್ ಬೈಕ್ ಅವರಿಗೆ ಎಲೆಕ್ಟ್ರಿಕ್ ಬೈಕ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಆವೃತ್ತಿ 12ನೇ ಆವೃತ್ತಿಯಲ್ಲಿ ಮೊದಲನೇ ಪ್ರಶಸ್ತಿಯನ್ನು ಗೆದ್ದುಕೊಂಡಂತಹ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಗ ಗಿಲ್ಲಿ ನಟ ಅವರು ಇವತ್ತು ನಮ್ಮ ಧ್ರುವ ಸರ್ಜಾ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಆದಂಥ ಮಹಾನ್ರವರು ಏನು ಈ ಸೀಸನ್ 12ರಲ್ಲಿ ಅವರೇನಾದರೂ ಗೆದ್ದರೆ ಅವ್ರಿಗೆ ಒಂದು ಬೈಕನ್ನು ಕೊಡುಗೆಯಾಗಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು. ಅದ್ರ ಪ್ರಕಾರ ಇವತ್ತು ಆ ಬೈಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾನವರ ಮನೆ ಅಂದರೆ ನಮ್ಮ ಮನೆ ಹತ್ರ ಇವತ್ತು ಏರ್ಪಾಡು ಮಾಡಿದ್ವಿ. ಹಾಗೆ ಗಿಲ್ಲಿ ನಟ ಅವ್ರು ಬಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಮನೆಯಲ್ಲಿ ಊಟ ಸವಿದು ನಮ್ಮ ಕುಟುಂಬದ ಜೊತೆಗೆ ಮತ್ತು ನಮ್ಮೂರಿನ ಎಲ್ಲ ಹಿರಿಯರ ಜೊತೆಗೆ, ಗಣ್ಯರ ಜೊತೆಗೆ ಸ್ವಲ್ಪ ಹೊತ್ತು ಕುಶಲೋಪರಿಗಳನ್ನು ಮಾತನಾಡಿಕೊಂಡು ಈಗ ಈ ಒಂದು ಬೈಕನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮವಾಗಿತ್ತು. ಗಿಲ್ಲಿ ನಟನಿಗೆ ಈ ಒಂದು ಬೈಕ್ ಅನ್ನು ಉಡುಗೊರೆಯಾಗಿ ನೀಡಬೇಕು ಎನ್ನುವಂತಹ ಆ ಒಂದು ಕನಸನ್ನ ನನಸಾಗಿಸಿದರು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮತ್ತಷ್ಟು ಮುಖಂಡರುಗಳು ತಮ್ಮ ಸಂತಸವನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಸ್ನೇಹಿತರ ಮತ್ತು ಎಲ್ಲ ಅತ್ತಿಬೆಲೆಯ ಸ್ನೇಹಿತರ ಪರವಾಗಿ ಮತ್ತು ಅವರ ಉಪಸ್ಥಿತಿಯಲ್ಲಿ ಇವತ್ತು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಅದೇ ರೀತಿ ಇನ್ನೂ ಒಬ್ಬ ಗ್ರಾಮೀಣ ಪ್ರತಿಭೆ ಇವತ್ತು ಬಡ ಕುಟುಂಬದಿಂದ ಬಂದು ಕೋಟ್ಯಾಂತರ ಜನಗಳ ಒಂದು ಮನವನ್ನು ಗೆದ್ದಿರ್ತಕ್ಕಂಥ ಗಿಲ್ಲಿರವರಿಗೆ
ಇನ್ನೂ ಹೆಚ್ಚಾಗಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತ ನಾನು ಕೇಳ್ತಾ, ವಿನ್ನರ್ ಆದರೆ ನಾನು ಒಂದು ಬೈಕನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ನಡೆದಂಥ ನುಡಿದಿದ್ದಾನೆ ಮಹಾನ್ರವರು. ಅವ್ರಿಗೆ ಇನ್ನೂ ಆ ದೇವರು ಮತ್ತು ಧ್ರುವಣ್ಣ ಶಕ್ತಿ ನೀಡಲಿ, ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ. ಇನ್ನೂ ಇಂಥ ಒಬ್ಬ ಕಲಾವಿದರಿಗೆ, ಪುಟ್ಟ ಕಲಾವಿದರು ಇವತ್ತು ದೊಡ್ಡ ಕಲಾವಿದರಾಗಿ ಬೆಳೀತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಸಹಾಯ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ನಾಯಕನಿಗೆ ಅವನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಗಿಲ್ಲಿ ನಟ ನಮ್ಮೂರಿಗೆ ಬಂದಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತಾ. ಗಿಲ್ಲಿ ನಟ ವಿನ್ನರ್ ಕಪ್ಪು ತೊಗೊಂಡೋಗಿದ್ದಾರೆ ಅವರು. ಅವ್ರಿಗೋಸ್ಕರ ಮೊದಲೇ ಒಂದು ಅನೌನ್ಸ್ಮೆಂಟ್ ಮಾಡಿದರು, ಏನು ಗಾಡಿ ಒಂದು ವಿತರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಅದನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಸೀಸನಲ್ಲಿ ಒಬ್ಬೊಬ್ಬರು ಹೋದ ಸೀಸನಲ್ಲಿ ಕಾರ್ತಿಕ್ ಅವ್ರು ಕೊಟ್ಟರು, ಅಂದರೆ ಅವ್ರು ಕರೆಸಿ ಒಂದು ಸನ್ಮಾನ ಮಾಡ್ಕೊಳಿದ್ರು. ಈ ಬಾರಿ ನಮ್ಮ ಗಿಲ್ಲಿ ನಟರವ್ರಿಗೆ ಇದು ಮಾಡ್ಕೊಳ್ತಿದ್ದಾರೆ. ಅವರು ಆನೇಕಲ್ ತಾಲೂಕಲ್ಲಿ ಫಸ್ಟ್ನೇ ಇವರು ಈ ಕೆಲಸವನ್ನು ಮಾಡ್ತಾ ಇರೋದು. ಅವ್ರಿಗೆ ತುಂಬು ಧನ್ಯವಾದ ಹೇಳ್ತಾ, ಅದೇ ಇವತ್ತು ಈ ಮಟ್ಟಕ್ಕೆ ಹೆಸರು ಮಾಡೋದಂದರೆ ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ಕರ್ನಾಟಕದಲ್ಲಿರೋದು 7 ಕೋಟಿ ಜನ ಆದರೆ ಅವ್ರಿಗೆ ಓಟು ಬಿದ್ದಿರೋದು 57 ಕೋಟಿ. 7 ಕೋಟಿಗೂ 57 ಕೋಟಿಗೂ ಎತ್ತಣ ಸಂಬಂಧ. ಅಂದರೆ ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ರೆ ಈ 57 ಕೋಟಿ ಮತ ಅವ್ರಿಗೆ ಬೀಳುತ್ತೆ ಅಂತ. ಬಡವ್ರ ಮಕ್ಕಳು ಬೆಳೆಬೇಕು ಅಂತ ಒಂದು ಮಾತಿಗೆ ಇವರು ಅವರ ಎಷ್ಟು ಅದೃಷ್ಟಶಾಲಿ ಅಂತಂದರೆ ಅವರು ಈ ಮಟ್ಟಕ್ಕೆ ಒಂದು ಮನೆ ಮಾತಾಗಿ ಇಷ್ಟು ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ನಟರಿದ್ದಾರೆ, ಏನೋ ಕಾಮಿಡಿ ಆ್ಯಕ್ಟ್ರಸ್ ಎಷ್ಟೋ ಜನ ಇದ್ದಾರೆ. ಆದರೆ ಬಹಳ ಸಣ್ಣ ವಯಸ್ಸಲ್ಲಿ ಇಷ್ಟು ಮಟ್ಟಕ್ಕೆ ಒಂದು ಕಾಮಿಡಿನ ಪರದೆ ಮೇಲೆ ತಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಕೊನೆಗೆ ಬಿಗ್ ಬಾಸ್ 12 ಸೀಸನ್ 12ರಲ್ಲಿ ವಿನ್ನರ್ ಆಗಿ ಈ ಮಟ್ಟಕ್ಕೆ ಹೆಸರು ಮಾಡಿರೋದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಎಲ್ಲ ಕಿವಿಯಲ್ಲಿ ಕೇಳ್ತಾಯಿದ್ರು. ಇವತ್ತು ನಮ್ಮ ಮನೆ ಊರೆಲ್ಲ ಬಂದು ಮನೆ ಹತ್ರ ನೋಡೋಂಗೆ ಮಾಡಿದ್ದು ನಮ್ಮ ಮಂಜುನಾಥ್ ದೇವಣ್ಣವ್ರ ಮಗ ಮಹಾನ್ ಅವರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟೊಂದು ಕ್ರೇಜಿ ಯಾವ ಸೀಸನ್ನಲ್ಲೂ ಇರಲಿಲ್ಲ. ದೇವರು ಆ ಬಡ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಊಟ ಉಪಚಾರ ಮಾಡಿ ಎಲ್ಲರೂ ಸೇರಿಸಿ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ನವರು ಮತ್ತು ಮಹಾನ್ನವರು ಮತ್ತು ಮಹಾನ್ ತಂಡದವ್ರು ಎಲ್ರಿಗೂ ಗಾಡಿಯನ್ನು ಅವ್ರು ಕೊಟ್ಟು, ಇನ್ನು ವಿನ್ನರ್ ಆಗಿಲ್ಲ, ಅದಕ್ಕೆ ಮೊದಲೇ ಅವ್ರು ವಿನ್ನರ್ ಆದರೆ ನಾ ಅತ್ತೆ ಬೆಲೆಗೆ ಅವ್ರು ಕರೆಸಿ ಒಂದು ಗಾಡಿಯನ್ನು ಕೊಡ್ತೀನಿ ಅಂತ ಗಿಫ್ಟ್ ಕೊಡಬೇಕು ಅಂತ ಅವರ ಒಂದು ಆಸೆ ಇತ್ತು. ಅದೇ ರೀತಿ ಈ ದಿನ ಅವ್ರು ನನ್ನ ಅತ್ತೆ ಬೆಲೆಗೆ ಅವರ ಮನೆಗೆ ಕರೆಸಿ ಅವರಿಗೆ ಒಳ್ಳೆ ಸನ್ಮಾನ ಮಾಡಿ ನಮ್ಮ ದೇವಣ್ಣವರ ಮಗ ಮಹಾನವರು ಈ ದಿನ ಅವರಿಗೆ ಒಂದು 2 ವೀಲರ್ ಬೈಕನ್ನು ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಆ ಮಹಾನವ್ರಿಗೆ ಪಡಲ ಮತ್ತು ಈ ಒಳ್ಳೆಯದಾಗಿ ಮಾಡಲಿ, ಇನ್ನು ಮುಂದಿನ ದಿನಗಳೇ ಅತಿ ಹೆಚ್ಚಿನ ಅತ್ತೆ ಬೆಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಒಳ್ಳೆ ಒಂದು ಕಾರ್ಯರೂಪಗಳನ್ನು ತಂದಂತಹ ಒಂದು ಗಿಲ್ಲಿಯವರು ಒಂದು ವಿನ್ನರ್ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ನೆಚ್ಚಿನ ಸಹೋದರ ಆಗಿರ್ತಕ್ಕಂಥ ಮಂಜುನಾಥ್ ದೇವಣ್ಣವರ ಒಂದು ಸುಪುತ್ರ ಆಗಿರ್ತಕ್ಕಂಥ ಮಹಾನವರು ಸೀಸನ್ನಲ್ಲೇ ವಿನ್ನರ್ ಮುಂಚಿತವಾಗಿ ಗೆದ್ದರೆ ಏನಾದರೂ ನಾನು 2 ವೀಲರ್ ಉಡುಗೊರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಮಾತನ್ನ ಪ್ರಕಾರ ಅವರು ಇವತ್ತು ಗಿಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅತ್ತಿ ಬೆಲೆ ಭಾಳ ಸಂತೋಷದ ವಿಚಾರ. ಹಾಗಾಗಿ ಗಿಲ್ಲಿ ಅವರು ಇವತ್ತು ಅತ್ತಿ ಬೆಲೆಗೆ ಬಂದು ನಮ್ಮ ದೇವಣ್ಣವರ ಮನೆಗೆ ಬಂದು ಎಲ್ಲ ಊಟ ಉಪಚಾರ ಎಲ್ಲ ಮಾಡಿ ಒಂದು ಗಾಡಿಯನ್ನು ಉಡುಗೊರೆ ಕೊಟ್ಟು ಅವರಿಗೆ ಒಂದು ಬೇಷದ ಬೆಂಬಲವನ್ನು ನೀಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರು ಮುಂದಿನ ತಿಂಗಳಲ್ಲಿ ಬಿಗ್ ಬಾಸ್ 12ರ ಸೀಸನ್ ವಿನ್ನರ್ ಗಿಲ್ಲಿ ಅವ್ರನ್ನ ಕರೆಸಿ ಈ ದಿನ ಅತಿ ಬೆಲೆಯಲ್ಲಿ ಅವ್ರಿಗೆ ಒಂದು ಬೈಕಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿ ಅವರು ಬಡವರಿಗೆ ಆದಷ್ಟು ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನ್ ಅವರು ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಕ್ರಿಮಿನಲ್, ಅದೇ ರೀತಿ ಎಲ್ಲ ಅಭಿಮಾನಿಗಳು ಮತ್ತು ಕನ್ನಡ ಎಲ್ಲ ಜನರು ಸಹ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಯಶಸ್ವಿ ಮಾಡಬೇಕಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಹಾನ್ ಅವರು ಸಹ ಇನ್ನೂ ಅತಿ ಹೆಚ್ಚು ಒಳ್ಳೆಯ ಸ್ಥಾನಕ್ಕೆ ಹೋಗಿ. ನಮ್ಮ ಹೆಸರು ಪವನ್ ಅಂದ್ಬಿಟ್ಟು ಇವತ್ತಿನ ದಿನ ಕಾರ್ಯಕ್ರಮ ಏನಂದರೆ ನಮ್ಮ ಸೋದರಾದಂಥ ಮಹಾನವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟಗೆ ಅವ್ರೇನ ಗೆದ್ದು ಬಂದರೆ ಅವ್ರಿಗೊಂದು ಗಾಡಿ ಒಂದು ಬಹುಮಾನ ಆಗಿ ಕೊಡ್ತೀರಿ. ಧ್ರುವ ಸರ್ಜಾ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಮ್ಮ ಮಹಾನವರು. ಅವರು ಧ್ರುವಣ್ಣ ಅವರ ಅಭಿಮಾನಿ ಪರವಾಗಿ ಅವ್ರಿಗೊಂದು ಗಾಡಿ ಕೊಡ್ತೀನಿ ಅಂತ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ. ಆ ಕಾರ್ಯಕ್ರಮ ಹೇಳದಂತೆ ಇವತ್ತು ನುಡಿದಿದ್ದಾರೆ. ಹೇಳದಂತೆ
ಮಾಡಿದ್ದಾರೆ. ಇವತ್ತು ಗಿಲ್ಲಿ ನಟ ಅವ್ರನ್ನ ಮನೆಗೆ ಕರೆದು ಅವ್ರಿಗೊಂದು ಗೌರವ ಕೊಟ್ಟು ಅವ್ರ ಮುಖಾಂತರಕ್ಕೆ ಅವ್ರಿಗೆ ಒಂದು ಗಾಡಿ ಒಂದು ಬಹುಮಾನವಾಗಿ ಕೊಟ್ಟಿದ್ದಾರೆ. ಎಲ್ಲ ಧ್ರುವ ಸರ್ಜಾ ಅಭಿಮಾನಿ ಪರವಾಗಿ ನಮ್ಮ ಸೋದರಾದಂಥ ಮಹಾನವರು ಈ ಒಂದು ಮುಂದೆ ನಿರ್ಧಾರ ತೊಗೊಂಡು ಅವ್ರಿಗೊಂದು ಪ್ರೀತಿಯಿಂದ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ಧ್ರುವ ಸರ್ಜಾ ಅಭಿಮಾನಿ ಬಳಗಕ್ಕೆ ಒಂದು ಮಹಾನವರು ಒಂದು ಯುವಶಕ್ತಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಬೆಳೀಲಿ, ಇದೇ ರೀತಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಲಿ, ಇದೇ ರೀತಿ ಎಲ್ಲರಿಗೂ ನಮ್ಗೆ ಭಾಳ ಖುಷಿ. ನಮ್ಮ ಮಹಾನ್ ಅವರು ಈ ಮಟ್ಟಕ್ಕೆ ಬೆಳೀತಾವ್ರೆ ಅಂದರೆ ನಮ್ಗೆ ಇನ್ನೂ ತುಂಬ ಖುಷಿ. ಮುಂದಿನ ದಿನಗಳಲ್ಲಿ ನನ್ನ ಆಸೆ ಅವರು ಈ ಚಲನಚಿತ್ರದ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಬೆಳೀಲಿ ಅಂತ ನನ್ನ ಆಸೆ. ಅವರಿಂದ ನಮಗೆ ತುಂಬ ಖುಷಿ. ಸೆಲೆಬ್ರಿಟಿಗಳು ನಾವು ಟಿ ವಿಲಿ ನೋಡ್ತಾಯಿದ್ವಿ, ಫೋನಲ್ಲಿ ನೋಡ್ತಾಯಿದ್ವಿ, ಎಲ್ಲ ನೋಡಿ ಖುಷಿ ಪಡ್ತಾಯಿದ್ವಿ. ತುಂಬ ಸೆಲೆಬ್ರಿಟಿ ಅವರಿಂದ ನಾವು ತುಂಬ ಸೆಲೆಬ್ರಿಟಿಗಳನ್ನ ಭಾಳ ಹತ್ತಿರದಿಂದ ಭಾಳ ಸ್ನೇಹಪೂರ್ವಕದಿಂದ ನೋಡ್ತಾಯಿದ್ವಿ. ಹಾಗೂ ಅವ್ರು ಯಾವುದೇ ಒಂದು ಸೆಲೆಬ್ರಿಟಿನ ಕರೆಸಿದಾಗ ನನ್ನ ತಮ್ಮದಂಥ ಅರುಣ್ ಅವ್ರನ್ನ ಮತ್ತು ನಮ್ಮನ್ನು ಮಧುನೆಲ್ಲ ಕಳಿಸಿರ್ತಾರೆ. ಕನ್ನಡರ ವಿಜೇತರಾದಂಥ ಗಿಲ್ಲಿಯವರು ಬಹಳ ಮನೆ ಮಾತಾಗಿರ್ತಕ್ಕಂಥ ಗಿಲ್ಲಿಯವ್ರನ್ನ ಈ ಬಾರಿ ಮನೆ ಕರೆಸಿ, ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ ಬಿಗ್ ಬಾಸು ಫಿನಾಲೆ ಬರೋದಕ್ಕಿಂತ ಮುಂಚೆ ನಾವು ಸ್ನೇಹಿತರು ಒಂದು ಮಾಧ್ಯಮದಲ್ಲಿ ಹೇಳಿರ್ತಾರೆ, ಈ ಬಾರಿ ಏನಾದ್ರು ಬಿಗ್ ಬಾಸಲ್ಲಿ ಗಿಲ್ಲಿಯವರನ್ನು ಗೆದ್ದರೆ ಬೈಕನ್ನು ಅವರಿಗೆ ಹುಡುಗಿಯರ ಕೊಡ್ತೀವಿ ಅಂತ ನುಡಿದಂತೆ ನಡ್ಕೊಂಡಿದ್ದಾರೆ. ಆವತ್ತು ಮಾತು ಕೊಟ್ಟಿದ್ದರು, ಮಾತಿಗೆ ನಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಾನ್ ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಇತ್ತೆಷ್ಟು ಸಮಾಜಮುಖಿ ಕೆಲಸಗಳು ಮಾಡಲಿ, ಅವರಿಂದ ಒಳ್ಳೆಯದಾಗಲಿ ಅಂತ ಹೇಳ್ದ ಈ ಮುಖಾಂತರ ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಗಿಲ್ಲಿಯವರು ಅತ್ತಿಬೆಲೆಗೆ ನಮ್ಮ ಸಹೋದರಾದ ಮಹಾನ್ ಅವ್ರ ಮನೆಗೆ ಭೇಟಿ ನೀಡಿದರು. ಈ ದಿನ ಗಿಲ್ಲಿ ಅವ್ರಿಗೆ ಬೈಕ್ ವಿತರಣೆ ಮಾಡೋದ್ರಿಂದ ಮತ್ತು ಅವರು ಗೆದ್ದ ತಕ್ಷಣ ಅವ್ರಿಗೆ ಇವರು ಬೈಕ್ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳಿದರು. ಅದೇ ಮಾತಂತ ಈಗ ನಡ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ಸೇರಿ ಗಿಲ್ಲಿಯವ್ರಿಗೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಜೀವನದಲ್ಲಿ ಯಶಸ್ಸು ಕಾಣಲಿ ಅಂತ. ಒಟ್ನಲ್ಲಿ ಅತ್ತಿಬೆಲೆಯ ಮಹಾನ್ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ನಟ ಗಿಲ್ಲಿಗೆ ಈ ಒಂದು EV ಬೈಕ್ ಅನ್ನು ಉಚಿತವಾಗಿ ಉಡುಗೊರೆ ನೀಡಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಇವರ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಹಾಗೆ ಆ ಒಂದು ಎತ್ತರಕ್ಕೆ ನಟ ಗಿಲ್ಲಿ ಬೆಳೆಯಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವೂ ಕೂಡ ಆಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.